ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಮುಖ್ಯ ಶಿಕ್ಷಕ ಹಾಗೂ ಶಿಕ್ಷಕ ಬಂಧುಗಳೇ, ಶಾಲಾ ಶಿಕ್ಷಣ ಇಲಾಖೆಯ ಆದೇಶ ಮತ್ತು ಸುತ್ತೋಲೆಯ ಮೇರೆಗೆ ಶಾಲೆಗೆ ಹಾಜರಾಗುವಂತಹ ವಿದ್ಯಾರ್ಥಿಗಳ ಒಂದು ಹಾಜರಾತಿಯನ್ನ AI ತಂತ್ರಜ್ಞಾನ ಆಧಾರಿತವಾಗಿ ಹಾಜರಾತಿ ವ್ಯವಸ್ಥೆಯನ್ನ ಈಗ ಕಲ್ಪಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿ ದಿವಸ ನಮ್ಮ ಶಾಲೆಗೆ ಹಾಜರಾಗುವಂತಹ ಮಕ್ಕಳನ್ನ ನಾವು ಆನ್ಲೈನ್ ಅಲ್ಲಿ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಇಲಾಖೆ ಒಂದು ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿದ್ದಾರೆ. ಆ ಅಪ್ಲಿಕೇಶನ್ ಹೆಸರು ಈಗಾಗಲೇ ತಮ್ಗೆಲ್ರಿಗೂ ಕೂಡ ಚಿರಪರಿಚಿತ ಆಗಿದೆ. ಅದರ ಹೆಸರು ಬಂದು ನಿರಂತರ ಅಟೆಂಡೆನ್ಸ್ ಆಪ್ ಅಂತ ಹೇಳಿ. ನಿರಂತರ ಅಟೆಂಡೆನ್ಸ್ ಆಪ್ ಮೂಲಕ ನಾವು ಪ್ರತಿ ದಿವಸ ನಮ್ಮ ಶಾಲೆಗೆ ಹಾಜರಾಗುವಂತಹ ಮಕ್ಕಳ ಒಂದು ಹಾಜರಾತಿಯನ್ನ ಮಾರ್ನಿಂಗ್ ಸೆಷನ್ ಹಾಗೆ ಆಫ್ಟರ್ನೂನ್ ಸೆಷನ್ ದಿನಕ್ಕೆ 2 ಬಾರಿ ನಾವು ಅಟೆಂಡೆನ್ಸ್ ನ ಮಾರ್ಕ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ವಿಡಿಯೋಸ್ಗಳು ನಿಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ಬಂದಿರಬಹುದು. ಕೆಲವರು ಟ್ರಯಲ್ ವರ್ಷನ್ ಅಲ್ಲಿ ಇದ್ದಾಗ ಒಂದಷ್ಟು ವಿಡಿಯೋಸ್ ಬಂದಿದೆ. ಕೆಲವು ವಿಡಿಯೋಗಳಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ಮಾಹಿತಿಯನ್ನ ನೀಡಿರ್ತಾರೆ. ಆದ್ರೆ ಫೈನಲ್ ಆಗಿ ನಾವು ನಿರಂತರ ಆಪ್ ಅಲ್ಲಿ ಹೇಗೆ ಮಕ್ಕಳ ಹಾಜರಾತಿಯನ್ನ ತುಂಬಾ ಸರಳವಾಗಿ ಸುಲಭವಾಗಿ ನಾವು ನಿರ್ವಹಣೆ ಮಾಡಬಹುದು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗಿ. ಪ್ಲೇ ಸ್ಟೋರ್ನ ಈ ಒಂದು ಸರ್ಚ್ ಬಾರ್ ಅಲ್ಲಿ ನಿರಂತರ ಅಟೆಂಡೆನ್ಸ್ ಅಂತ ಹೇಳಿ ನೀವು ಟೈಪ್ ಮಾಡಿ. ಅದನ್ನ ನೀವು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೋಡಿ, ಇಲ್ಲಿ ನಿರಂತರ ಅಂತಕ್ಕಂಥದ್ದು ಒಂದು ಆಪ್ ನಿಮ್ಗೆ ಕಾಣಿಸುತ್ತೆ. ನಮ್ಮ ಸರ್ಕಾರದ ಒಂದು ಲೋಗೋ ಕೂಡ ನಿಮ್ಗೆ ಕಾಣಿಸುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಅಪ್ಲಿಕೇಶನ್ ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದ್ಮೇಲೆ ನಾವು ಅಪ್ಲಿಕೇಶನ್ ಅನ್ನ ಈಗ ಓಪನ್ ಮಾಡಿ ನೋಡೋಣ. ಓಪನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಲಾಗಿನ್ ಪೇಜ್ ನಮಗೆ ಕಾಣಿಸುತ್ತೆ. ಈಗ ನಾವು ನಮ್ಮ KGID ನಂಬರ್ ಅಂದ್ರೆ HM KGID ನಂಬರ್ ಅಥವಾ ಬೇರೆ ಶಿಕ್ಷಕರ ಅಸಿಸ್ಟೆಂಟ್ ಟೀಚರ್ಸ್ ಏನಿರ್ತಾರೆ ಅವ್ರದ್ದು ಕೂಡ KGID ನಂಬರ್ ಹಾಕಿ ನಾವು ಈ ಒಂದು ನಿರಂತರ ಆಪ್ಗೆ ಲಾಗಿನ್ ಆಗಬಹುದು. ಈಗ ನಾನು ಒಂದು KGID ನಂಬರ್ ಅನ್ನ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಗೆಟ್ OTP ಅಂತ ಹೇಳಿದೆ. ಆ ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೆಸೇಜ್ಗೆ ಒಂದು OTP ಬಂದಿರುತ್ತೆ. ನೋಡಿ, ನಿಮ್ಮ ಮೆಸೇಜ್ ಒಂದು OTP ಬಂದಿರುತ್ತೆ. ಆ OTP ಯನ್ನ ನೀವು ಇದಕ್ಕೆ ಎಂಟ್ರಿ ಮಾಡಬೇಕು. OTP ಯನ್ನ ಎಂಟ್ರಿ ಮಾಡಿದ್ಮೇಲೆ ವ್ಯಾಲಿಡೇಟ್ OTP ಅಂತ ಹೇಳಿದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೀವು ಈಸಿಯಾಗಿ ಈ ಒಂದು ನಿರಂತರ ಆಪ್ಗೆ ನೀವು ಲಾಗಿನ್ ಆಗ್ತೀರಾ. HMದು ನೇಮ್ ಅಂದ್ರೆ ಯಾರು KGID ನಂಬರ್ ಆಗಿ ಲಾಗಿನ್ ಆಗಿರ್ತೀರಾ ಅವ್ರ ನೇಮು ಮತ್ತೆ ಅವ್ರು ವರ್ಕ್ ಮಾಡ್ತಾ ಇರ್ತಕ್ಕಂಥ ಶಾಲೆಯಲ್ಲಿ ನಿಮ್ಗೆ ತೋರಿಸುತ್ತೆ. ಇದು ಪ್ರೊಫೈಲ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಎಲ್ಲ ಕೂಡ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಇದನ್ನ ನೀವು ನೋಡಬಹುದು. ಹಾಗೇನೆ ಇಲ್ಲಿ ಸೈನ್ ಔಟ್ ಕೊಟ್ರೆ ಸೈನ್ ಔಟ್ ಕೂಡ ಕ್ಲಿಕ್ ಮಾಡಿದ್ರೆ ಸೈನ್ ಔಟ್ ಕೂಡ ಆಗಬಹುದು. ಓಕೆ, ಇಷ್ಟಾದ್ಮೇಲೆ ಈಗ ಇಲ್ಲಿ 3 ಆಪ್ಷನ್ಸ್ ಇದೆ ನೋಡಿ. ಒಂದು ರಿಜಿಸ್ಟರ್ ಸ್ಟೂಡೆಂಟ್ ಇದೆ, ರಿಪೋರ್ಟ್ಸ್ ಇದೆ, ಗ್ರೀವೆನ್ಸ್ ಇದೆ. ಗ್ರೀವೆನ್ಸ್ ಮೀನ್ಸ್ ಏನಾದ್ರೂ ಸಮಸ್ಯೆಗಳು ಇರುವಂತದ್ದು. 3 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ನಾವು ಒಂದೊಂದೇ ಆಪ್ಷನ್ಸ್ ಅನ್ನ ನಾವು ತಿಳ್ಕೊಳ್ಳೋಣ. ಈಗ ಮೊದಲು ರಿಜಿಸ್ಟರ್ ಸ್ಟೂಡೆಂಟ್ ಅಂತ ಹೇಳಿದೆ. ನಾನು ಈಗ ರಿಜಿಸ್ಟರ್ ಸ್ಟೂಡೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ 2 ಬಾಕ್ಸ್ ಓಪನ್ ಆಗಿದೆ. ಒಂದು ಸೆಲೆಕ್ಟ್ ಕ್ಲಾಸ್, ಇಲ್ಲಿ ಕ್ಲಾಸ್ ಶೋ ಆಗುತ್ತೆ. ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನ್ ತಗೊಳ್ಳಿ. ಗೆಟ್ ಸ್ಟೂಡೆಂಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಬರ್ತದೆ. ಇಲ್ಲಿ ಮಕ್ಕಳ ಹೆಸರು ಬರ್ತದೆ. ಅವ್ರ ಮುಂದೆಗಡೆ ನಾಟ್ ರಿಜಿಸ್ಟರ್ಡ್ ಅಂತ ಹೇಳಿ ರೆಡ್ ಕಲರ್ ಅಲ್ಲಿ ಇರ್ತದೆ. ಅಂದ್ರೆ ನಾವು ಮಕ್ಕಳನ್ನ ರಿಜಿಸ್ಟರ್ ಮಾಡಿಲ್ಲ. ಮಕ್ಕಳನ್ನ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ನಾವು ಮಕ್ಕಳದು ಅಟೆಂಡೆನ್ಸ್ ಮಾರ್ಕ್ ಮಾಡಕ್ ಆಗಲ್ಲ. ಹಾಗಾಗಿ ಮೊದಲು ನಾವು ನಮ್ಮ ಶಾಲೆಗೆ ಬರ್ತಾ ಇರ್ತಕ್ಕಂಥ ಮಕ್ಕಳನ್ನ ನಾವು ರಿಜಿಸ್ಟರ್ ಮಾಡ್ಬೇಕಾಗುತ್ತೆ ಕ್ಲಾಸ್ ವೈಸ್. ಈಗ ನಾಟ್ ರಿಜಿಸ್ಟರ್ಡ್ ಇದೆ. ನಾಟ್ ರಿಜಿಸ್ಟರ್ಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಏನ್ ಕೇಳುತ್ತೆ, ಕ್ಯಾಮ್ರಾ ಓಪನ್ ಗೆ ಒಂದು ಪರ್ಮಿಷನ್ ಕೇಳುತ್ತೆ. ಅದನ್ನ ವೈಲ್ ಯೂಸಿಂಗ್ ದ ಆಪ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಈ ರೀತಿ ಕ್ಯಾಮ್ರಾ ಓಪನ್ ಆಗಿದೆ. ಇಲ್ಲಿ 3+++ ಇದೆ. 3++ ಅಂತ ಹೇಳಿದ್ರೆ ಏನು, ಒಂದು ಮಗುವಿನ 3 ಫೋಟೋವನ್ನ ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಈಗ ಮೊದಲನೇ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗಿರುತ್ತೆ. ಏನು, ಮಗುವನ್ನ ನೇರವಾಗಿ ಕೂರಿಸ್ಬೇಕು. ಈ ಕ್ಯಾಮ್ರಕ್ಕೆ ನೇರವಾಗಿ ಮಗುವಿನ ಮುಖ ಕಾಣಿಸ್ಬೇಕು. ಆ ರೀತಿ ಮಗುವನ್ನ ನೇರವಾಗಿ ಕೂರಿಸ್ಬಿಟ್ಟು ಒಂದು ಫೋಟೋವನ್ನ ಕ್ಯಾಪ್ಚರ್ ಮಾಡ್ತೀರಾ. ನೆಕ್ಸ್ಟ್ ಮಗುವಿನ ಕತ್ತನ್ನ ಸ್ವಲ್ಪ
ಬಲಭಾಗಕ್ಕೆ ತಿರುಗಿಸ್ಬಿಟ್ಟು ಒಂದು ಫೋಟೋವನ್ನ ಕ್ಯಾಪ್ಚರ್ ಮಾಡ್ತೀರಾ. ಹಾಗೇನೆ ಮೂರನೇ ಫೋಟೋವನ್ನ ಮಗುವನ್ನ ಸ್ವಲ್ಪ ಎಡಭಾಗಕ್ಕೆ ಕತ್ತನ್ನ ತಿರುಗಿಸಿ ಕೂತುಕೊಳ್ಳುವ ಹಾಗೆ ಕೂರಿಸ್ಬಿಟ್ಟು. ಸೊ 3 ರೀತಿಯ ಫೋಟೋವನ್ನ ತಾವು ಕ್ಯಾಪ್ಚರ್ ಮಾಡಬೇಕು. ಒಂದು ನೇರವಾಗಿರ್ಬೇಕು ಮಗುವಿನ ಮುಖ, ಇನ್ನೊಂದು ಸ್ವಲ್ಪ ಲೆಫ್ಟ್ ಸೈಡ್ಗೆ ಬಾಗಿರೋ ತರ ಕೂರಿಸ್ಬಿಟ್ಟು ಒಂದು ಫೋಟೋ ತಗೋಬೇಕು. ಹಾಗೇನೆ ಸ್ವಲ್ಪ ರೈಟ್ ಸೈಡ್ಗೆ ತಿರುಗಿಸಿರುವ ಹಾಗೆ ಕತ್ತನ್ನ ತಿರುಗಿಸ್ಬಿಟ್ಟು ಒಂದು ಫೋಟೋವನ್ನ ತಗೋಬೇಕಾಗತ್ತೆ. ಸೊ ಇಲ್ಲಿಗೆ 3 ರೀತಿಯ ಫೋಟೋವನ್ನ ನೀವು ಕ್ಯಾಪ್ಚರ್ ಮಾಡ್ತೀರಾ. ಸೊ 3 ಫೋಟೋ ಕ್ಯಾಪ್ಚರ್ ಆದ್ಮೇಲೆ ಆ ಮಗುವುದು ರಿಜಿಸ್ಟರ್ಡ್ ಆಗುತ್ತೆ. ಅಲ್ಲಿ ನಾಟ್ ರಿಜಿಸ್ಟರ್ ಅಂತ ಇತ್ತು, ಸೊ ಅಲ್ಲಿ ರಿಜಿಸ್ಟರ್. ನಮ್ಮ ಶಾಲೆಗೆ ಬರುವಂತಹ ಪ್ರತಿ ಮಗುವಿನ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿ ಮಗುವನ್ನ ನಾವು ರಿಜಿಸ್ಟರ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದ್ರೆ ನಾವು ಬ್ಯಾಕ್ ಬಂದ್ರೆ ಈಗ ಇದು ರಿಜಿಸ್ಟರ್ ಮಾಡೋ ವಿಧಾನ ಅಷ್ಟೇ. ಇದನ್ನ ನೀವು ಎಲ್ಲಾ ಮಕ್ಕಳದು ಕೂಡ ರಿಜಿಸ್ಟರ್ ಮಾಡಿದಾಗ ಮಕ್ಕಳದೆಲ್ಲ ರಿಜಿಸ್ಟರ್ ಆದ್ಮೇಲೆ ನೀವು ಅಟೆಂಡೆನ್ಸ್ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಎರಡನೇದಾಗಿ ಬಂದ್ರೆ ಇಲ್ಲಿ ರಿಪೋರ್ಟ್ ಇದೆ. ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಇಲ್ಲಿ ನಿಮ್ಗೆ ಆ ದಿನದ ರಿಪೋರ್ಟ್ ಕಾಣುತ್ತೆ. ಅಂದ್ರೆ ಎಷ್ಟು ಪ್ರೆಸೆಂಟ್ ಆಬ್ಸೆಂಟ್ ಎಲ್ಲ ಕೂಡ ನಿಮಗೆ ಇಲ್ಲಿ ಸಿಗ್ತಾರೆ. ಅಂದ್ರೆ ಮಾರ್ನಿಂಗ್ ಅಟೆಂಡೆನ್ಸ್ ಅಲ್ಲಿ ಎಷ್ಟು ಪ್ರೆಸೆಂಟ್ ಆಬ್ಸೆಂಟ್, ಹಾಗೇನೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಪ್ರೆಸೆಂಟ್ ಎಷ್ಟು ಆಬ್ಸೆಂಟ್ ಎಷ್ಟು ನಿಮ್ಗೆ ಸಿಗುತ್ತೆ. ಹಾಗೇನೆ ಆ ಒಂದು ಪ್ರೋಗ್ರೆಸ್ ಕೂಡ ಇಲ್ಲಿ ನಿಮ್ಗೆ ಪರ್ಸೆಂಟೇಜ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಅಂತ ಹೇಳಿದೆ. ಇದ್ರ ಮೇಲೆ ಏನಾದ್ರು ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಕ್ಲಾಸ್ ವೈಸು ಒಂದು ಕ್ಲಾಸ್ ವೈಸು ನಿಮ್ಗೆ ಆ ತಿಂಗಳದು ಪೂರ್ತಿ ರಿಪೋರ್ಟ್ ಕೂಡ ನೀವು ಪ್ರಿಂಟ್ ತಗೋಬಹುದು. ಅದಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ರೆ ಮೂರನೇ ಆಪ್ಷನ್ ಬರ್ತೀನಿ. ಇಲ್ಲಿ ನೋಡಿ ಗ್ರೀವೆನ್ಸ್ ಇದೆ. ಗ್ರೀವೆನ್ಸ್ ಅಂದ್ರೆ ಈಗ ನಾನು ಇಲ್ಲಿ ರಿಜಿಸ್ಟರ್ಡ್ ಮಾಡಿದ್ನಲ್ಲ, ಸ್ಟೂಡೆಂಟ್ ನ ರಿಜಿಸ್ಟರ್ ಆಪ್ಷನ್ ಕ್ಲಿಕ್ ಮಾಡಿದಾಗ ನಾನು ಕ್ಲಾಸು ಮತ್ತು ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟಾಗ ನನಗೆ ಆ ತರಗತಿಯ ಮಕ್ಕಳ ಒಂದು ಸಂಖ್ಯೆ ಸಿಗ್ಬೇಕು. ನೋಡಿ ಇವೆರಡು ಸಿಕ್ಕಿದಾಗ ನನಗೆ ಸ್ಟೂಡೆಂಟ್ ಲಿಸ್ಟ್ ನನಗೆ ಶೋ ಆಗ್ಬೇಕು. ಒಂದು ವೇಳೆ ನನಗೆ ಸ್ಟೂಡೆಂಟ್ ಲಿಸ್ಟ್ ಶೋ ಆಗ್ತಿಲ್ಲ ಅಂದ್ರೆ ರಿಜಿಸ್ಟರ್ ಸ್ಟೂಡೆಂಟ್ ಆಪ್ಷನ್ ಕ್ಲಿಕ್ ಮಾಡಿ ಕ್ಲಾಸು ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಸ್ಟೂಡೆಂಟ್ ಲಿಸ್ಟ್ ನಮಗೆ ಶೋ ಆಗ್ತಿಲ್ಲ, ನೋ ಡಾಟಾ ಬರ್ತಿದೆ, ಏನು ಬರ್ತಿಲ್ಲ ಅಂತ ಅಂದಾಗ ಸೊ ಅದು ನಿಮ್ಗೆ ಇರ್ತಕ್ಕಂಥ ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಸೊ ಇದೇ ಅಲ್ಲ, ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಇದಕ್ಕೆ ಬಂದ್ರೂ ಕೂಡ ನೇರವಾಗಿ ನೀವು ಏನು ಒಂದು ವರದಿಯನ್ನ ಕೊಟ್ಟು ಒಂದು ರಿಕ್ವೆಸ್ಟ್ ಅನ್ನ ಕಳಿಸಿ ಅದಕ್ಕೆ ನೀವು ಪರಿಹಾರವನ್ನ ಕಂಡಿಡ್ಕೋಬಹುದು. ಸೊ ಅದಕ್ಕೆ ಇಲ್ಲಿ ಗ್ರೀವೆನ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸೆಲೆಕ್ಟ್ ಇಶ್ಯೂ ಟೈಪ್ ಅಂತ ಹೇಳಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕಷ್ಟು ಇಶ್ಯೂಸ್ ಕೊಟ್ಟಿರ್ತಾರೆ. ಟೆಕ್ನಿಕಲ್ ಇಶ್ಯೂ ಏನಾದ್ರು ಇರ್ಬೋದು, ಅಟೆಂಡೆನ್ಸ್ ಇಶ್ಯೂ, ರಿಜಿಸ್ಟ್ರೇಷನ್ ಇಶ್ಯೂ, ಡೇಟಾ ಇಶ್ಯೂ, ಅದರ್ಸ್ ಕೊಟ್ಟಿರ್ತಾರೆ. ಈಗ ಮಕ್ಕಳದು ಸ್ಟೂಡೆಂಟ್ ಲಿಸ್ಟ್ ಶೋ ಆಗ್ತಿಲ್ಲ ಅಂದ್ರೆ ಅದು ರಿಜಿಸ್ಟ್ರೇಷನ್ ಇಶ್ಯೂ ಆಗಿರ್ತದೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ಏನ್ ಸಮಸ್ಯೆ ಅನ್ನೋದನ್ನ ವಿವರಣೆ ನೀವು ಬರಿಬೇಕು. ಸೊ ಏನ್ ಹೇಳ್ತಾರೆ ಈಗ ಸ್ಟೂಡೆಂಟ್ಸ್ ಕ್ಲಾಸ್ ಅಂಡ್ ಲಿಸ್ಟ್ ನಾಟ್ ಶೋಯಿಂಗ್ ಅಂತ ಹೇಳಿ ನೀವು ಇದನ್ನ ಒಂದು ಡಿಸ್ಕ್ರಿಪ್ಷನ್ ಅಂದ್ರೆ ಏನ್ ಪ್ರಾಬ್ಲಮ್ ಇರ್ತದೆ ಆ ಪ್ರಾಬ್ಲಮ್ ನ ನೀವಿಲ್ಲಿ ಡಿಸ್ಕ್ರಿಪ್ಷನ್ ವಿವರಣಾ ರೂಪದಲ್ಲಿ ನೀವು ಬರಿಬೇಕಾಗ್ತದೆ. ಸೊ ನಾಟ್ ಶೋಯಿಂಗ್ ಸ್ಟೂಡೆಂಟ್ಸ್ ಕ್ಲಾಸ್ ಅಂಡ್ ಸ್ಟೂಡೆಂಟ್ ಲಿಸ್ಟ್ ಅಂತ ಹೇಳಿ ನೀವು ಈ ರೀತಿ ನೀವು ಟೈಪ್ ಮಾಡಬಹುದು. ಸೊ ಟೈಪ್ ಮಾಡಿದ್ಮೇಲೆ ಇಲ್ಲಿ ಲೊಕೇಶನ್ ಕೇಳ್ತಾರೆ, ತಗೊಳುತ್ತೆ. ಲೊಕೇಶನ್ ಅಲ್ಲಿ ಬಂದಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಲೊಕೇಶನ್ ನಿಮ್ ಶಾಲೆದೆ ಹೆಸರನ್ನ ನೀವಿಲ್ಲಿ ಹಾಕಬಹುದು. ಶಾಲೆ ಹೆಸರನ್ನ ಹಾಕಿ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ. ಸೊ ಯಾರು ಈ ಒಂದು ರಿಕ್ವೆಸ್ಟ್ ಅನ್ನ ರೈಸ್ ಮಾಡ್ತಾ ಇದ್ದೀರಾ ಸೊ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಇಲ್ಲಿ ನೀವು ಹಾಕ್ಬಹುದು. ಸೊ ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ. ಏನ್ ಮಾಡಬೇಕು ಪ್ಲಸ್ ಅಂದ್ರೆ ಏನ್ ಗೊತ್ತಾ, ಈಗ ನೀವು ಏನು ರಿಜಿಸ್ಟರ್ ಸ್ಟೂಡೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ, ಅಲ್ಲಿ ಕ್ಲಾಸ್ ಸೆಕ್ಷನ್ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಗೆ ನೋ ಡಾಟಾ ಫೌಂಡ್ ಅಂತ ಏನೋ ತೋರಿಸ್ತಾ ಇರುತ್ತೆ. ಸೊ ಅದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದು ನಿಮ್ ಗ್ಯಾಲರಿನಲ್ಲಿ ಸೇವ್ ಮಾಡ್ಕೊಳ್ತೀರಾ. ಸೊ ಅವಾಗ ನೀವು ಪ್ಲಸ್ ಒತ್ತಿದ್ರೆ ಸೊ ನೋಡಿ ಈ ತರ ಫೋಟೋಸ್ ನೀವು ಗ್ಯಾಲರಿನಲ್ಲಿರೋ ಫೋಟೋ ಬರ್ತದೆ. ಸೊ ನೀವು ಏನ್ ಸ್ಕ್ರೀನ್ ಶಾಟ್ ತೆಗೆದಿರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಅಲ್ಲಿ ಹೋಗುತ್ತೆ. ಅದು ಡೈರೆಕ್ಟ್ ಆಗಿ ಅವ್ರಿಗೆ ಅದು ಕನೆಕ್ಟ್ ಆಗುತ್ತೆ. ಈ ತರ ನೀವು ಸೊ 3 ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಲಿಕ್ಕೆ ಅವಕಾಶ ಇರ್ತದೆ. ಅಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅಲ್ಲಿ ತೋರಿಸುತ್ತೆ, ಆಪ್ ನಿರ್ವಹಣೆ ಮಾಡ್ಬೇಕಾದ್ರೆ ಏನ್ ಪ್ರಾಬ್ಲಮ್ ತೋರಿಸುತ್ತೆ ಅದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ಇಲ್ಲಿ ನೇರವಾಗಿ ಸೊ ಪ್ಲಸ್ ಗ್ಯಾಲರಿನಲ್ಲಿ ಸೇವ್ ಮಾಡ್ಕೊಂಡು
ಪ್ಲಸ್ 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 ಒತ್ತಿದ್ರೆ ಅದು ನೇರವಾಗಿ ಫೋಟೋಸ್ ಕೂಡ ಅದೇನ್ ತೆಗೆದಿರ್ತೀರ ಸ್ಕ್ರೀನ್ಶಾಟ್ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಅನ್ನು ಕೊಡಿ. ಸಬ್ಮಿಟ್ ಕೊಡಿದಾಗ ಅದು ನೇರವಾಗಿ ಸೊ ರಾಜ್ಯ ಹಂತದ ಅಧಿಕಾರಿಗಳಿಗೆ ನಿಮ್ಮ ರಿಕ್ವೆಸ್ಟ್ ಹೋಗುತ್ತೆ. ಸೊ ಅದಾದ ಮೇಲೆ ಸೊ ನಿಮ್ಗೆ ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ 1 hour ಬಿಟ್ಟ ಮೇಲೆ ಇಲ್ಲಿ ರೈಸ್ಡ್ ಗ್ರೀವೆನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಏನು ನಿಮ್ದು ಪ್ರಾಬ್ಲಮ್ ಕಳಿಸಿರ್ತೀರಾ ಅದಕ್ಕೆ ಸೊಲ್ಯೂಷನ್ ಅನ್ನ ಅವರಿಲ್ಲಿ ಕೊಟ್ಟಿರ್ತಾರೆ. ಇದು ಗ್ರೀವೆನ್ಸ್. ಸೊ ಈ ರೀತಿ ನಾವು ನಿರಂತರ ಆಪ್ ಅನ್ನ ನಾವು ನಿರ್ವಹಣೆ ಮಾಡಬಹುದು. ತುಂಬಾ ಸರಳವಾಗಿ ವಿವರಣೆ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋವನ್ನ ನೋಡಿ ನಿರಂತರ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಮಕ್ಕಳನ್ನ ರಿಜಿಸ್ಟರ್ಡ್ ಮಾಡ್ಕೊಂಡು ಸೊ ಅಟೆಂಡೆನ್ಸ್ ಅನ್ನ 2 times ಮಾರ್ನಿಂಗ್ ಅಂಡ್ ಆಫ್ಟರ್ನೂನ್ ಸೆಷನ್ ಆಗ್ತೀರಾ ಅಂತ ಭಾವಿಸ್ಕೊಂತ ವಿಡಿಯೋನ ಶೇರ್ ಮಾಡಿ ಹೆಚ್ಚು ಜನಕ್ಕೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.